ಯಕ್ಷಗಾನದ ಬಗ್ಗೆ ಒಂದೆರಡು ಮಾತು ಹೇಳೋದಾದರೆ, ಯಕ್ಷಗಾನ ಎನ್ನುವುದು ಉಡುಪಿ, ಕುಂದಾಪುರ, ದಕ್ಷಿಣ ಕನ್ನಡ ಹಾಗೂ ಶಿರಸಿ ಭಾಗಗಳಾದಂತಹ ಕರಾವಳಿ ಭಾಗದಲ್ಲಿ ಆವರಿಸಿಕೊಂಡಿರುತ್ತದೆ. ರಾತ್ರಿ ಹೆಚ್ಚು ಕಡಿಮೆ 8-9 ಗಂಟೆಗೆ ಶುರುವಾದಂತಹ ಯಕ್ಷಗಾನ ಬೆಳಗಿನ ಜಾವ 6-7 ಗಂಟೆವರೆಗೂ ಕೂಡ ನಡೀತದೆ. ಇಡೀ ರಾತ್ರಿ ನಡೆಯುವಂತಹ ಕಥಾನಕ. ನಾನು ಹೇಳಿದ ಹಾಗೆ ಕರಾವಳಿ ಭಾಗವನ್ನು ಆವರಿಸಿಕೊಂಡಿರುವಂಥ ಯಕ್ಷಗಾನ, ಇದರಲ್ಲಿ 3 ಪ್ರಭೇದ ಇದೆ: ಬಡಗುತಿಟ್ಟು, ತೆಂಕುತಿಟ್ಟು ಹಾಗೂ ಬಡಬಡಗುತಿಟ್ಟು ಎನ್ನುವುದಾಗಿ. ಬಡಬಡಗುತಿಟ್ಟು ಎನ್ನುವುದಾಗಿ. ಈಗ ನಾವು ತೆಂಕುತಿಟ್ಟು ಹಾಗೂ ಬಡಗುತಿಟ್ಟಿನ ಒಂದು ತುಣುಕನ್ನು ನಿಮ್ಮ ಮುಂದೆ ತೋರಿಸಲಿಕೊಟ್ಟಿದ್ದೇವೆ. ಇನ್ನು ದೇವಿ ಮಹಾತ್ಮೆಯ ಕಥೆಯ ಬಗ್ಗೆ ಹೇಳುವುದಾದರೆ, ಆದಿಮಾಯೆಯಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬಂತಹ ತ್ರಿಮೂರ್ತಿಗಳು ಉದ್ಭವಿಸುತ್ತಿದ್ದಾರೆ. ಬ್ರಹ್ಮ ಸೃಷ್ಟಿಕರ್ತನಾಗಿ, ವಿಷ್ಣು ಪಾಲನಾಕರ್ತನಾಗಿ, ಲಯಕರ್ತನಾಗಿರುವಂತಹ ಈಶ್ವರ ತಮ್ಮ ಕಾರ್ಯವನ್ನು ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಏನಾಗ್ತದೆ, ದೇವೇಂದ್ರನ ಆಸ್ಥಾನಕ್ಕೆ ದೂರ್ವಾಸ ಮುನಿಗಳು ಬಂದು ಶಾಪವನ್ನು ಕೊಡುತ್ತಾರೆ. ದೇವತೆಗಳು, ದಾನವರು ಸೇರಿ ಸಮುದ್ರ ಮಥನವನ್ನು ಮಾಡಿ ಪುನಃ ಸುವಸ್ತುಗಳನ್ನು ಹಿಂದೆ ಪಡಿತಾರೆ. ಇದರಿಂದ ಬಂದಂತಹ ಅಮೃತವನ್ನು ದೇವತೆಗಳು ಕುಡಿತಾರೆ. ಈ ಸಿಟ್ಟಿನಲ್ಲಿ ದಾನವರು ದೇವಲೋಕದ ಮೇಲೆ ದಾಳಿ ಮಾಡ್ತಾ ಇರ್ತಾರೆ. ಅಂತಹ ದಾನವರಲ್ಲಿ ವಿದ್ಯುನ್ಮಾಲಿ ಎಂಬಂತಹ ಒಬ್ಬ ರಾಕ್ಷಸ ದೇವಲೋಕದ ಮೇಲೆ ದಾಳಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ದೇವತೆಗಳು ಅವನನ್ನು ಮೋಸದಿಂದ ಕೊಲ್ತಾರೆ. ಈ ವಿಷಯವನ್ನು ತಿಳಿದಂತಹ ಅವನ ಹೆಂಡತಿ ಮಾಲಿನಿ ತನ್ನ ಮಗನಾದಂತಹ ಮಹಿಷಾಸುರನನ್ನು ಸ್ವರ್ಗಲೋಕಕ್ಕೆ ಕಳುಹಿಸಿ ಸ್ವರ್ಗವನ್ನು ಆಕ್ರಮಿಸಿಕೊಳ್ಳಲಿಕ್ಕೆ ಹೇಳ್ತಾಳೆ. ಹಾಗೆ ಅವನು ವಿಧಾತ ಬ್ರಹ್ಮನಿಂದ ವರವನ್ನು ಪಡೆದು ಸ್ವರ್ಗಲೋಕವನ್ನು ಆಕ್ರಮಿಸಿಕೊಳ್ತಾನೆ. ಇದರಿಂದಂತಹ ಬೇಜಾರಾದಂತಹ ದೇವತೆಗಳು ಹಾಗೂ ಬ್ರಹ್ಮ, ವಿಷ್ಣು, ಮಹೇಶ್ವರ ತಾಯಿಯನ್ನು ಸ್ಮರಿಸ್ತಾರೆ. ಪ್ರತ್ಯಕ್ಷವಾದಂತಹ ಆದಿಮಾಯೆ ದುರ್ಗೆಯ ರೂಪವನ್ನು ತಾಳಿ ಮಹಿಷಾಸುರನನ್ನು ನವರಾತ್ರಿಗಳಲ್ಲಿ 9 ದಿನಗಳ ಯುದ್ಧದ ಮೂಲಕವಾಗಿ ಅವರನ್ನು ಸಂಹರಿಸ್ತಾಳೆ. ಇದು ಕಥೆಯ ಸಾರಾಂಶ. ಹಾಗೆ ಯಕ್ಷಗಾನದಲ್ಲಿ ಅನೇಕ ಪ್ರಭೇದಗಳಿವೆ: ಪೂರ್ವರಂಗ, ಪೀಠಿಕಾ ಸ್ತ್ರೀವೇಷ, ಹೀಗೆ ಹಾಗೂ ಪ್ರಸಂಗ. ಈಗ ನಿಮ್ಮ ಮುಂದೆ ಒಂದು ತುಣುಕು, ಪೂರ್ವರಂಗದ ಒಂದು ತುಣುಕು, ಬಾಲಗೋಪಾಲ. ಧನ್ಯವಾದ. ಶ್ರೀ ಗುರುಗಣಾಧಿಪತಿ ನಮಃ. ನೇನೆ ಇರೋ ಜನರೆಲ್ಲ ಗೋಣಾಯುಧನ ನೇನೆ ಇರೋ ಜನರೆಲ್ಲ ಗೋಣಾಯು
ಸಾಗರ ತುರೆಯುವನ ಲಂಬೋದರನ ವಿನಾಯಕನ ಗಜಾನನ ಗೌರಿ ಸುತನ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ನೆನೆಯಿರೋ ಜನರೆಲ್ಲ ಗುಣಯುತನ ನೆನೆಯಿರೋ ಜನರೆಲ್ಲ ಗುಣಯುತನ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಗಜಮುಖನಾಥ